ಈಗ ನೋಡಿ BJP ಈಗ ಯಾರು ರಾಮ ಮಂದಿರ ನಿರ್ಮಾಣ ಆಯಿತು, ಯಾರು ಮಾಡಿದ್ರು, ಯಾರು ಇದು ಅಡಿಗಲ್ ಸಮಾರಂಭ ಮಾಡಿದ್ರು, ಪೂಜೆ ಯಾರು ಮಾಡಿದ್ರು, ಎಲ್ಲ ಅವರೇ ಮಾಡಿದ್ರು, ಮೋದಿಯವರೇ ಮಾಡಿದ್ರು. ಆದರೆ ಇದ್ರ ಬಗ್ಗೆ ಇದು ಚೋರಿ ಆಯಿತು, ಯಾರು ಮಾಡ್ಲತ್ತಾರೆ ಈಗ ಇಷ್ಟೆಲ್ಲ ಅವ್ಯವಹಾರ ಆದ್ರೆ ಯಾರು ನೋಡ್ತಾ ಇದ್ದಾರೆ? ಮೋದಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲ. ಯಾಕೆ ಮಾತಾಡಲ್ಲ? ಮೋದಿ ಮಾತಾಡ್ಬೇಕಲ್ಲ ಅದ್ರ ಬಗ್ಗೆ. ಅಲ್ಲಿ ಇದ್ದವ್ರು ಯಾರ್ಯಾರಲ್ಲ, ಎಲ್ಲ ಅವರು ಯಾರಲ್ಲ, RSS ವಿಶ್ವ ಹಿಂದೂ ಪರಿಷತ್ದವ್ರು ಯಾರಲ್ಲ. ಜನರ ಭಾವನೆ ಏನಿತ್ತು ಅದ್ರ ಬಗ್ಗೆ, ಪೂಜ್ಯ ಭಾವನೆ, ಎಲ್ಲರೂ ಕೂಡ ಹೋಗಿ ನಮ್ಮದು ಸೇವೆ ಸಲ್ಲಬೇಕಪ್ಪ ಅಂತ. ಈಗ ನಾವೆಲ್ಲರೂ ಸೇವೆ ಸಲ್ಲಿಸಿದವರೇ ಇದ್ದೀವಿ, ಆಲೆಪ್ಪ ಅಂತೇಳಿ. ಯಾಕಂದರೆ ಒಂದು ಒಳ್ಳೆ ಕೆಲಸ ಆತ ಆಲೆ ಅಂತ ಎಲ್ಲರದ್ದು ಒಂದು ಭಾವನೆ ಇರ್ತದೆ. ಸಾಕಷ್ಟು ಜನ ಕಾಂಗ್ರೆಸ್ ಇಲ್ಲ BJP ಇಲ್ಲ ಇದ್ರಾಗ ಆ ಭಾವನೆ ಇದ್ದವ್ರು ಎಲ್ಲರೂ ಕೊಟ್ರ, ಬರೀ BJPದವ್ರಿಗೆ ಕೊಟ್ರ ಅದು ಮಾಡ್ಲತ್ತಾರಂತಿಲ್ಲ. ಎಲ್ಲರಿಗೂ ಒಂದು ಇದು ಇರ್ತದೆ, ಕಾಂಗ್ರೆಸ್ದವ್ರಿಗೆ ಇರ್ತದೆ, ಬೇರೆ ಬೇರೆ ಪಾರ್ಟಿದವ್ರಿಗೂ ಇರ್ತದೆ, ಎಲ್ಲರೂ ಅದಕ್ಕೆ ಸಹಾಯ ಮಾಡಿದ್ದಾರೆ ಕಟ್ಟರ್. ಆದರೆ ಪೂರಾ ಅವ್ಯವಹಾರ ಆಗಿದ್ದು ಯಾರು ನೋಡ್ಲತ್ತಾರೆ? ಯಾರೂ ಇಲ್ಲ. ಅದ್ರ ಬಗ್ಗೆ ಮಾತೇ ಇಲ್ಲಲ್ಲ. ಯಾರ ಮುಖ್ಯಸ್ಥರ ಮೇಲೆ ಅವ್ರಿಗೆ ಬಂಧನ ಇಲ್ಲ, ಏನೂ ಇಲ್ಲ, ಎನ್ಕ್ವೈರಿ ಸ್ವಲ್ಪ ಮಾಡ್ಯಾರ ಬಿಟ್ಟರು. ಪಾಪ ಇವು ನಡಬರ್ಕಿನೂ ಮೇನ್ ಯಾರು ಅವ್ರಿಗೆ ಹಿಡಿಬೇಕಲ್ಲ, ಎಲ್ಲಿ ಹೋಯ್ತು ಏನಾಯಿತು ಅದು ನೋಡ್ಕೊಳ್ತಕ್ಕಂಥ ಮುಖ್ಯಸ್ಥಗೆ ಇದು ಮಾಡಿದ್ರೆ ಎಲ್ಲ ಬರ್ತದೆ. ಸುಮ್ಮನೆ ಪಾಪ ಅವ್ರು ಡ್ರೈವರ್ಗೆ ಅವ್ರಿಗೆ ಹಿಡ್ದ ಹಿಂದೆ ಓಡಾಡೋ ಕೆಲಸದವ್ರಿಗೆ ಹಿಡ್ದ ಇದು ಸರಿಯಾಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಮುಖ್ಯಸ್ಥರು ಯಾರಿದ್ದಾರೆ ಮೊದಲು ಅವ್ರಿಗೆ ಬಂಧನ ಮಾಡಬೇಕು. ಈ ಪಾಪ ಸಣ್ಣ ಕಾರ್ಯಕರ್ತರಿಗೆ ಅರೆಸ್ಟ್ ಮಾಡಿ ತೋರಿಸಿ ಅದು ಚೆನ್ನಾಗಲ್ಲ. ಅದ್ರ ಜವಾಬ್ದಾರಿ ಮುಖ್ಯಮಂತ್ರಿನೂ ಹೊರಬೇಕಾಗ್ತದೆ, ಪ್ರಧಾನಮಂತ್ರಿಗಳ್ನೂ ಹೊರಬೇಕಾಗ್ತದೆ. ಆದರೆ ಪ್ರಧಾನಮಂತ್ರಿನೇ A to Z ಎಲ್ಲ ಮಾಡಿದ್ರು, ಒಬ್ಬ ಮಂತ್ರಿಗಳಿಗೂ ಸಹಿತ ಅಲೋ ಮಾಡಿಲ್ಲ. ಒಬ್ಬನೇ ಡಿಕ್ಟೇಟರ್ಶಿಪ್, ಒಬ್ಬನೇ ಹೋದ, ಒಬ್ಬರೇ ಪೂಜೆ ಮಾಡ್ದ, ಒಬ್ಬರೇ ಮುಳುಗ್ದ. ಏನು ಈಗ ಹೇಳ್ಬೇಕು ಅದ್ರ ಬಗ್ಗೆ ಮಾತಾಡಲ್ಲ. ಒಳ್ಳೆದಿತ್ತಂದ್ರೆ ಪೂರ ತಾವೇ ತೊಗೊಳ್ತಾರೆ. ಆಧ್ಯಾತ್ಮಿಕ ಸಾಕಷ್ಟು ದೊಡ್ಡ ದೊಡ್ಡ ಯತಿಗಳಾರ, ಅಂಥವ್ರಿಗೆ ಸಹಿತ ಕರೆದಿವಿ, ಅಂಥವ್ರಿಗೆ ಸಹಿತ ದೂರಿಟ್ಟು ಮಾಡಿದ್ರು. ಇವ್ರು ಯತಿಗಳಾರ ಏನಾರ ಇವ್ರು ಒಬ್ಬ ರಾಜಕಾರಣಿ ಮಾಡ್ತಕ್ಕಂಥ ಕೆಲಸ ಅದು ಪೂಜಾ ಇವೆಲ್ಲ ಆ ರೀತಿ ಮಾಡಿ ಪೂರ ಇಡೀ ಅದಕ್ಕೆ ಏನು ಪಾವಿತ್ರ್ಯ ಇತ್ತಿತ್ತು ಅದಕ್ಕೆ ಏನು ಇದು ಇರ್ತದೆ ಎಲ್ಲ ಹಾಳು ಮಾಡಿಬಿಟ್ರು ಮೋದಿ. ಯಾಕಂದರೆ ಯಾವ ಕೆಲಸ ಯಾರು ಮಾಡಬೇಕು, ಯಾವ ಕೆಲಸ ಯಾರು ಮಾಡಬೇಕು ಅವ್ರು ಮಾಡಿದ್ರೆ ಅದಕ್ಕೆ ಶೋಭೆ ಇರ್ತದೆ. ನಮ್ಮ ಪ್ರಧಾನಮಂತ್ರಿ ಇದ್ದೀನಿ ಅಂದ್ರೆ ಪೂಜೆನೂ ನಾನೇ ಮಾಡ್ದೆ, ಇದನ್ನು ನಾನೇ ಮಾಡಿದೆ, ಎಲ್ಲರೂ ನಾನೇ ಮಾಡ್ಕೋತ ಹೋದಂದ್ರೆ ಹೆಂಗೆ ಅದ? ಸತ್ಪುರುಷರು ಎಲ್ಲಿ ಹೋಗ್ಬೇಕು, ಯತಿಗಳೆಲ್ಲಿ ಹೋಗ್ಬೇಕು? ಇದು ಮಾಡಿ ಪೂರ ಹಾಳು ಮಾಡ್ತಕ್ಕಂಥ ದೇಶನೇ ಹಾಳು ಮಾಡ್ತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಯತಿಗಳಿಗೆ ಕೂಡ ಮಾಡಿದಂಥ ಇದು ಅವಮಾನ. ಎಲ್ಲ ತಾನೇ ಮಾಡಿ, ಆದರೆ ಈಗ ಉತ್ತರ ತಾನೇ ಕೊಡ್ತಾಯಿಲ್ಲ. ಎಲ್ಲ ತಾನೇ ಮಾಡಿದ್ರು, ಆದರೆ ಈಗ ಉತ್ತರೇ ಇಲ್ಲ. ಇಂಥ ಪ್ರಧಾನಮಂತ್ರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಮಾಡಿಕೊಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಯೋಗಿ ಆದಿತ್ಯನಾಥ್ನು ರಾಜೀನಾಮೆ ಕೊಡಬೇಕು. ಇಬ್ಬರು ಅಷ್ಟೇ ಜವಾಬ್ದಾರಿ ಅದ. ಅಮಿತ್ ಶಾ ಅಂತೂ ಹರಣ್ಯಾರ. ಇವ್ರು ಮೂರು ಏನು ಚಾನಲ್ ಅದಲ್ಲ, ಇವ್ರು ಮೂರು ರಾಜೀನಾಮೆ ಕೊಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ.